ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗ್ರೋ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಡಿಸೆಂಬರ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, 2025ರ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯ ಗ್ರಹಗಳ ಫಲಾಫಲಗಳಿದೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಬೇಕು. ನೋಡಿ, ವೃಷಭ ರಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಾಂತಿಕಾರಕ ಪುಷ್ಟಿಕಾರಕ ಚಂದ್ರ ಇರ್ತಕ್ಕಂಥದ್ದು. ಅತ್ಯಂತ ಶಾಂತಿಯನ್ನು ಮತ್ತು ಸಮಾಧಾನಕರವಾದಂತಹ ಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ವಕ್ರ ಗುರು ಹೇಳ್ತಕ್ಕಂಥದ್ದು ಭಾಳ ಸ್ಥಾನಮಾನಗಳನ್ನು ಅಲಂಕಾರಗಳನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಗುಪ್ತಧನ ಆಗಮನ ಉಂಟಾಗತ್ತೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಎಲ್ಲೋ ಒಂದು ಕಡೆ ಅನೈತಿಕ ಸಂಬಂಧ ಎಂದು ತುಂಬ ಗೌಪ್ಯತೆಯಿಂದ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಮೂರನೇ ವ್ಯಕ್ತಿಗೆ ಗೊತ್ತಾಗಿ ಸ್ವಲ್ಪ ಕಲಹಗಳು ಉಂಟಾಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಕೇತು ಹೇಳ್ತಕ್ಕಂಥದ್ದು ಸದಾ ನಿಮಗೆ ಟೆನ್ಷನ್ನು, ಸದಾ ನಿಮಗೆ ಮಾನಸಿಕವಾಗಿರ್ತಕ್ಕಂತಹ ಒತ್ತಡಗಳು, ಹಾಗೆ ಎಲ್ಲ ರೀತಿಯ ಚಿಂತೆಗಳು ಸದಾ ನಿಮಗೆ ಕಾಡ್ತಾ ಇರುತ್ತೆ. ಮುಂದಿನ ಜೀವನ ಹೇಗೆ, ಮುಂದಿನ ಹಾದಿ ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಹೇಳ್ತಕ್ಕಂಥದ್ದು. ಖಂಡಿತವಾಗಿ ನಿಮ್ಮ ಇಷ್ಟ ದೇವರ ಅನುಗ್ರಹದಿಂದ ಸದಾ ನಿಮಗೆ ರಕ್ಷಾ ಕವಚವಾಗಿರುತ್ತೆ ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣವು ಕೂಡ ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ರವಿ, ಶುಕ್ರ ಮತ್ತು ಕುಜಗ್ರಹ ಇವು ಇರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಪ್ರೀತಿ ಹೇಳ್ತಕ್ಕಂಥದ್ದು ವಿಫಲ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಆಗಾಗ ಕಲಹಗಳು ಉದ್ಭವಿಸುತ್ತೆ. ಅಂತರಂಗದಲ್ಲಿ ಎಲ್ಲೋ ಒಂದು ಕಡೆ ಮೋಸ ಆದಿತ ಸುಳ್ಳು ಹೇಳುವಂತಹ ಭರವಸೆಗಳು ಕೂಡ ನಿಮಗೆ ನಿಮ್ಮ ಅನುಭವಕ್ಕೆ ಗೊತ್ತಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕುಂಭದಲ್ಲಿ ರಾಹು ಹೇಳ್ತಕ್ಕಂಥವನು ನಿಮ್ಮ ಧನಾಗಮನ ವ್ಯವಹಾರ ಕ್ಷೇತ್ರದಲ್ಲಿ ಮತ್ತು ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಹಣ ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ಕಮಿಷನ್ ವ್ಯವಹಾರ ಇರಬಹುದು, ಅಥವಾ ಸೈಟು ಮತ್ತಿತರದ ವ್ಯವಹಾರ ಕ್ಷೇತ್ರಗಳಿರಬಹುದು, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ರೆಡಿ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಬ್ಯಾಂಕಿಗೆ ಲೋನಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಿರ್ಬೋದು. ಇದರೆಲ್ಲವೂ ಕೂಡ ಹೆಚ್ಚೆಚ್ಚು ಧನಾಗಮನ ಉಂಟಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಹೇಳತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿ ಶನಿ, ಈ ಶನಿಯು ಕೂಡ ಭಾಳ ವಿಶೇಷವಾಗಿ 11ನೇ ಮನೆ ಯೋಗಕಾರಕನಾಗಿ, ಬುದ್ಧಿಕಾರಕನಾಗಿ ಮತ್ತು ಕೀರ್ತಿಕಾರಕನಾಗಿರ್ತಾನೆ. ಸರ್ಕಾರ ಸಂಬಂಧಪಟ್ಟದಂತೆ ಕೂಡ ವಿಶೇಷವಾಗಿರ್ತಕ್ಕಂಥ ಯೋಚನೆಗಳು ನೆರವೇರುತ್ತೆ. ಅಷ್ಟೇ ಅಲ್ಲ, ಬಲಿಷ್ಠವಾಗಿರ್ತಕ್ಕಂತಹ ಒಂದು ಚಿಂತನೆಗಳು ಕೂಡ ನೆರವೇರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲ, ಕೆಲವೊಂದಷ್ಟು ಸಂದರ್ಭದಲ್ಲಿಯೂ ಕೂಡ ಬಂದು ಬಲಿಷ್ಠವಾಗಿರ್ತಕ್ಕಂತಹ ಚಿಂತನೆಗಳು ಕೂಡ ಯೋಗಪ್ರದವಾಗಿರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಒಟ್ಟಿನಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಳತಕ್ಕಂಥದ್ದು. ವಿದ್ಯಾರ್ಥಿಯ ಬದುಕಿನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ಅಲ್ಲಿ ಉದ್ಯೋಗಗಳನ್ನು ಹುಡುಕ್ತಾ ಇರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಆಗ್ತಾ ಇರತಕ್ಕಂಥದ್ದು ಕೂಡ ಇಲ್ಲಿ ಸೂಚಿಸ್ತಾ ಇದೆ ನಿಮ್ಮ ಯೋಗದಲ್ಲಿ ಹೇಳತಕ್ಕಂಥದ್ದು. ಶನಿಯಿಂದ ಸ್ವಲ್ಪ ಕಿರಿಕಿರಿ ಉಂಟಾಗತ್ತೆ, ಮೇಲಧಿಕಾರಿಗಳಿಂದ ತೊಂದರೆಗಳು ಕೂಡ ಉಂಟಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಆರಂಭದಲ್ಲಿ, ಮಧ್ಯದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ಹಣದ ವ್ಯವಹಾರದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ, ರಾಜನ ಥರ ಇರಲಿಕ್ಕೆ ಯೋಗ ಇದೆ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನು ವೃಷಭ ರಾಶಿಯವರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಮಂತ್ರಗಳನ್ನು ಸೂಚಿಸ್ತೇನೆ. ಆ ಮಂತ್ರ ಹೇಳ್ತಕ್ಕಂಥದ್ದು ಕ್ರೌಂ ಸಹಸ್ರಾರ ಹುಂ ಫಟ್ ಅಂತ. ನೋಡಿ, ಈ ಮಂತ್ರವನ್ನು ನೀವು ಪ್ರತಿನಿತ್ಯ 11 ಬಾರಿ ಪಠನೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಿ ಮತ್ತು ಸಿದ್ಧಿ ಉಂಟಾಗಿ ನಿಮ್ಮ ಎಲ್ಲ ರೀತಿಯ ದೈವಾನುಕೂಲ ಸಿದ್ಧಿಯಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ,
ಈ ನಮ್ಮ ವಿಡಿಯೋವನ್ನು ನೀವು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನ, ಒಂದು ಸಂಸಾರ ಬದುಕಿನಲ್ಲಿ ತುಂಬ ಕಷ್ಟಗಳಿದ್ದರೆ ಅಥವಾ ಸಾಲ ಬಾಧೆ ಇದ್ದರೆ, ಇನ್ನಿತರದ ಬೇರೆ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಭಾವಚಿತ್ರಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.